ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಫೈನಲ್ ಆಗಿ SSLC ಎಕ್ಸಾಮ್ ನ ಒಂದು ರಿಸಲ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು. ಯಾವಾಗ ಬರುತ್ತೆ, ಕೋರ್ಟ್ ನ ಒಂದು ಆದೇಶನೂ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು ಹಿಂದಿ ಎಕ್ಸಾಮ್ ರಿಲೇಟೆಡ್. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವಾಗಲೇ 6 ವಿಡಿಯೋಸ್ಗಳು ನಮ್ಮ ಚಾನಲ್ ಅಲ್ಲಿ SSLC ರಿಲೇಟೆಡ್ ಅಪ್ಡೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಅಪ್ಲೋಡ್ ಮಾಡಿದೀವಿ. ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಎಲ್ಲಾನು ಕೂಡ ಪಾಸಿಂಗ್ ಪ್ಯಾಕೇಜ್ ನ ಎಕ್ಸ್ಪ್ಲೈನ್ ಮಾಡಿದೀವಿ. ಇದು ನಿಮ್ಗೆ ವಿಡಿಯೋಸ್ಗಳು ಬೇಕು ಅಂದ್ರೆ ನಮ್ಮ ಚಾನಲ್ಗೆ ಮೆಂಬರ್ ಆಗ್ಬೇಕಾಗತ್ತೆ. ಯಾವ ರೀತಿ ಮೆಂಬರ್ ಆಗೋದು ಅಂದ್ರೆ, ನೀವು ವಿಡಿಯೋ ನೋಡ್ತಿದ್ದೀರಾ ನೋಡಿ, ಅಲ್ಲೇ ಜಾಯಿನ್ ಬಟನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ನಿಮ್ಗೆ 59 ರೂಪಾಯಿ ಪ್ಲಾನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲೇ ನಿಮ್ಗೆ 6 ವಿಡಿಯೋಸ್ಗಳು ಶೋ ಆಗುತ್ತೆ. 59 ರೂಪಾಯಿ ಪ್ಲಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು UPI ID ಹಾಕ್ಬಿಟ್ಟು ನೀವು 59 ರೂಪಾಯಿನ ಪೇ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಫೋನ್ ಪೇ ಮುಖಾಂತರ ರೀಡೈರೆಕ್ಟ್ ಮಾಡ್ಕೊಂಡು ಫೋನ್ ಪೇ ನಲ್ಲಿ ಪೇ ಮಾಡ್ಬೇಕಾಗತ್ತೆ. ನಮ್ಮ ಚಾನಲ್ಗೆ ಮೆಂಬರ್ ಆಗ್ತೀರಾ ನೀವು, ಒಂದು ತಿಂಗಳ ಮಟ್ಟಿಗೆ ನೀವು ಆ ಒಂದು ವಿಡಿಯೋಸ್ಗಳನ್ನ ಫ್ರೀ ಆಗಿ ನೋಡಬಹುದು, ಡೌನ್ಲೋಡ್ ಕೂಡ ಮಾಡ್ಕೋಬಹುದು. 59 ರೂಪಾಯಿ ಪ್ಲಾನ್ ನ ಯೂಸ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಮೆಂಬರ್ ಆಗಿದ್ದೀರಾ ಅಂದ್ರೆ ನಿಮ್ಗೆ ಫ್ರೀ ಆಗಿ PDF ಸಿಗುತ್ತೆ ಅಂತಾನೆ ಹೇಳ್ಬೋದು. ಕಾಮರ್ಸ್ ಆಗಿರ್ಲಿ, ಸೈನ್ಸ್ ಆಗಿರ್ಲಿ, SSLC ಆಗಿರ್ಲಿ, ಯಾವ್ದಾದ್ರು ಕೂಡ ನಮ್ಮ ಚಾನಲ್ಗೆ 59 ರೂಪಾಯಿ ಕೊಟ್ಟು ಮೆಂಬರ್ ಆಗಿದ್ದೀರಾ ಅಂದ್ರೆ ಫ್ರೀ ಆಗಿ ಸ್ಟಡಿ PDF ಸಿಗುತ್ತೆ ಅಂತಾನೆ ಹೇಳ್ಬೋದು. ಎಲ್ಲಾ ಸಬ್ಜೆಕ್ಟ್ ನ ಒಂದು PDF ಫ್ರೀ ಆಗಿ ಸಿಗುತ್ತೆ. ವಿತ್ ವಿಡಿಯೋನು ಕೂಡ ಆಕ್ಟಿವೇಟ್ ಆಗುತ್ತೆ. ಎಲ್ಲರೂ ಕೂಡ ವಿಡಿಯೋ ನೋಡ್ಕೊಂಡು PDF ನ ಓದ್ಕೋಬಹುದು. ನಿಮ್ಗೆ ಬರೀ ಪಾಸಿಂಗ್ ಪ್ಯಾಕೇಜ್ ಬೇಕು ಅಂದ್ರೂ ಕೂಡ ಮೆಸೇಜ್ ಮಾಡಬಹುದು. ಜಸ್ಟ್ 50 ರೂಪಾಯಿ ಮಾತ್ರ ಬರೀ ಪಾಸಿಂಗ್ ಪ್ಯಾಕೇಜ್ ಸಿಗುತ್ತೆ. ಓಕೆನಾ? ಮೊದಲನೇದಾಗಿ ಇವತ್ತು ಆದೇಶ ಬಂದಿದೆ ಅಂತಾನೆ ಹೇಳ್ಬೋದು ಹೈಕೋರ್ಟ್ ಕಡೆಯಿಂದ. ಈ ವರ್ಷ ಮಾತ್ರ ನೀವು ಹೆಂಗೋ ನಡೆಸ್ಬಿಟ್ಟಿದ್ದೀರಾ, ಮಾರ್ಕ್ಸ್ ಕೊಡಿ ಮಕ್ಕಳಿಗೆ, ಮುಂದಿನ ವರ್ಷದಿಂದ ನೀವು ಗ್ರೇಡ್ ಏನನ್ನ ಕೊಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಇಂದ ಆದೇಶ ಬಂದಿದೆ ಅಂತಾನೆ ಹೇಳ್ಬೋದು. ಇವಾಗ ಇದನ್ನ ಶಿಕ್ಷಣ ಸಚಿವರಾಗಿರುವಂತವರು ಮಧು ಬಂಗಾರಪ್ಪನವರು ನಾಳೆ ನಿಮ್ಗೆ ಆದೇಶ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಈ ಮುಖ್ಯಮಂತ್ರಿಗಳ ಜೊತೆ ಎಲ್ಲ ಮಾತಾಡ್ಬಿಟ್ಟು ನಾಳೆ ನಿಮ್ಗೆ ಆದೇಶ ಸಿಗುತ್ತೆ. ಆಲ್ಮೋಸ್ಟ್ 99% ನಿಮ್ಗೆ ಇಲ್ಲಿ ವ್ಯಾಲ್ಯೂಯೇಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಇನ್ನೊಂದು 2 days ಗ್ಯಾಪ್ ಇರುತ್ತೆ ಅಷ್ಟೇ. ಇವಾಗ ಏನ್ ಆದೇಶ ಬಂತು ನೋಡಿ, ಇನ್ನೊಂದು ಗುರುವಾರ ಅಥವಾ ಶುಕ್ರವಾರದಲ್ಲಿ ನಿಮ್ಗೆ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗ್ಬಿಡುತ್ತೆ. ಹಂಗಾಗಿನೇ ನೋಡೋಣಂತೆ. ಏನಕ್ಕಪ್ಪ ಅಂದ್ರೆ ಇವಾಗ ಇದು ಆದೇಶ ಬರೋ ತನಕ ಅಷ್ಟೇನೆ ವೇಟ್ ಮಾಡ್ಬೇಕಾಗಿದ್ದು ಬಂದ್ಬಿಡ್ತು ಆಲ್ಮೋಸ್ಟ್. ಇವಾಗ ನಾಳೆ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ, ಏನೋ ಮಾರ್ಕ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಡುತ್ತೆ. ಅಲ್ಲಿ ಅದೇನು ಇನ್ನ ಡಿಸ್ಕಷನ್ ಮಾಡ್ತಾರೋ ಇನ್ನೂ ಗೊತ್ತಿಲ್ಲ. ಒಟ್ನಲ್ಲಿ ಕೋರ್ಟ್ನ ಒಂದು ಆದೇಶ ಫಾಲೋ ಮಾಡ್ಲೇಬೇಕು ಇವರು. ಇವಾಗ ಸದ್ಯದ ಮಟ್ಟಿಗೆ ನೋಡ್ಕೊಳ್ಳೋದಾದ್ರೆ ಹೈಕೋರ್ಟ್ ಕಡೆಯಿಂದ ಆದೇಶ ಬಂದಿರುವಂತದ್ದು, ಈ ಸತಿ ಮಾರ್ಕ್ಸ್ ಕೊಡಿ, ಗ್ರೇಡ್ ಕೊಡಬೇಡಿ, ಮುಂದಿನ ವರ್ಷದಿಂದ ನೀವು ಗ್ರೇಡ್ ಕೊಡಿ ಅಂತಾನು ಕೂಡ ಹೇಳಿದಾರಂತೆ. ಹಂಗಾಗಿನೇ ಇವಾಗ ನಾನು ನ್ಯೂಸ್ ಅಲ್ಲಿ ನೋಡಿದೆ. ಹಂಗಾಗಿ ಇನ್ನೊಂದು 2-3 ದಿನದಲ್ಲಿ ನಿಮ್ಗೆ ರಿಸಲ್ಟ್ ನೋಡಕ್ ಸಿಗುತ್ತೆ. ಇದಕ್ಕೋಸ್ಕರನೇ ವೇಟ್ ಮಾಡ್ತಿದ್ರು, ಇದಕ್ಕೋಸ್ಕರನೇ ಡಿಲೇ ಆಗಿತ್ತು ಆಕ್ಚುಲ್ ಆಗಿ. ಇವಾಗ ಯಾವ ಡಿಲೇನೂ ಕೂಡ ಇಲ್ಲ. ವ್ಯಾಲ್ಯೂಯೇಷನ್ ಮುಗ್ದಿದ ತಕ್ಷಣ ಪೋರ್ಟಲ್ಗೆ ನಿಮ್ಮ ಒಂದು ಮಾರ್ಕ್ಸ್ ಎಲ್ಲಾನು ಕೂಡ ಎಂಟ್ರಿ ಮಾಡಿಬಿಟ್ಟು ಒಂದಿನ ಗ್ಯಾಪ್ ಅಲ್ಲಿ ನಿಮ್ಗೆ ರಿಸಲ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನೇನು ಎಲ್ಲರಿಗೂ ಹ್ಯಾಪಿ ಅಂತಾನೆ ಹೇಳ್ಬೋದು. ತುಂಬಾ ಜನ ಬಂದು ಹಿಂದಿ ಸಬ್ಜೆಕ್ಟ್ ನ ನೆಗ್ಲೆಕ್ಟ್ ಮಾಡ್ಕೊಂಡು ಬರ್ತಿದ್ರಿ. ನಾನು ನಿಮ್ಗೆ ಮುಂಚೆನೆ ಹೇಳಿದ್ದೆ, ಗ್ರೇಡ್ ಅನ್ನ ಕೊಡ್ಲಿ, ಮಾರ್ಕ್ಸ್ ಅನ್ನ ಕೊಡ್ಲಿ, ಚೆನ್ನಾಗಿ ಬರೀರಿ ಅಂತ ನಾನು ಪ್ರತಿ ಸತಿನೂ ಕೂಡ ಹೇಳಿದ್ದೆ. ನಿಮ್ಮಲ್ಲಿ ತುಂಬಾ ಜನ ನೆಗ್ಲೆಕ್ಟ್ ಮಾಡಿದ್ರಿ. ನೋಡಿ ಇವಾಗ 625 ಕೂಡ ಕೌಂಟ್ ಆಗುತ್ತೆ. ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಇವಾಗ ಸದ್ಯದ ಮಟ್ಟಿಗೆ ನೋಡ್ಕೊಳ್ಳೋದಾದ್ರೆ ರಿಸಲ್ಟು ಇನ್ನೊಂದು 3-4 ದಿವಸದಲ್ಲಿ ನೋಡಕ್ಕೆ ಸಿಗುತ್ತೆ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.